ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮ್ಮ ದೇಶದಲ್ಲಿ ಅನೇಕ ಜನ ದಾರ್ಶನಿಕರು ಆಗಿ ಹೋದರು. ಸತ್ಯವನ್ನು ಅನುಭವಿಸಿದರು. ಅವರ ಜೀವನ ಮಧುರವಾಗಿತ್ತು. ಅವರ ಮನೆ ಮಾರುಗಳು ಬಹಳ ದೊಡ್ಡ ಇದ್ದು ಅಂತೇನಲ್ಲ. ಸಣ್ಣ ಸಣ್ಣ ಕುಟೀರಗಳಲ್ಲಿಯೇ ವಾಸ ಮಾಡಿ ಜಗತ್ತನ್ನು ಶ್ರೀಮಂತ ಮಾಡಿದರು. ಅಷ್ಟೇ ಪ್ರೇಮದಿಂದ ತುಂಬಿದರು. ಅಂಥ ಅದ್ಭುತ ಬದುಕು ಅವರದು. ಅವರನ್ನು ನಾವೆಲ್ಲರೂ ಗೌರವಿಸ್ತೇವೆ. ಜಗತ್ತೆಲ್ಲ ಗೌರವಿಸ್ತೇವೆ. ಹೊರದೇಶದ ಒಬ್ಬ ಬಹುದೊಡ್ಡ ವಿಚಾರವಾದಿ ಹೇಳ್ತಾನೆ, ಭಾರತ ಅಲ್ಲಿ ಎಂಥ ಜನ ಬದುಕಿದರು. ಅವರ ಜೀವನವನ್ನು ನೋಡಿದರೆ ನಾವು ಒಂದು ಕ್ಷಣ ಭಾರತಕ್ಕೆ ಯಾಕೆ ಹೋಗಬಾರದು? ಆ ನೆಲವನ್ನು ಯಾಕೆ ನೋಡಬಾರದು? ಹರಿವ ನದಿಗಳ ದಡದೊಳಗ ಸುಂದರವಾದಂಥ ಪರಿಸರ. ಅಲ್ಲಿ ಕೂತು ವಿಶ್ವವನ್ನು ಕುರಿತು ಯೋಚನೆ ಮಾಡಿದ ಜನ ಬದುಕಿದ ನಾಡು ಭಾರತ. ಜೀವನವನ್ನು ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ವ್ಯಯಿಸಿದವರಲ್ಲ, ವಿಶ್ವವನ್ನು ಅರಿಯೋದಕ್ಕೆ ಬಳಸಿದವರು. ವಿಶ್ವದ ಹಿಂದಿರುವ ಪರಮ ಸತ್ಯವನ್ನು ಅನುಭವಿಸೋದಕ್ಕೆ ಬಳಸಿದವರು. ಆದರೆ ಅವರ ಜೀವನ ಎಷ್ಟು ಸಾದಾ. ಅಂಥವರ ನಾಡು ಭಾರತ. ಎಷ್ಟು ಜನ ಆಗಿ ಹೋದರು ಅಂದರೆ ಎಣಿಸ್ಲಿಕ್ಕಾಗೋದಿಲ್ಲ. ಅಷ್ಟು ಜನ. ಎಷ್ಟು ವರ್ಷಗಳಿಂದ, ಸಾವಿರ ವರ್ಷಗಳು. ಇನ್ನು ಜಗತ್ತು ಎಚ್ಚರಾಗಿರಲಿಲ್ಲ. ಆವಾಗ ಬಾಳಿ ಬದುಕಿದಂಥ ಜನ ಭಾರತೀಯ ಅನುಭಾವಿಗಳು ಬೇಕು. ಅಂಥವರ ಬದುಕ ನಮಗೆ ಮಾರ್ಗದರ್ಶಕವಾಗಿರಬೇಕು. ಎಂಥ ಬದುಕ ಹೇಳಿ, ಎಷ್ಟು ಅಮೃತತಮ ಬದುಕ ಇದು. ಯಾವ ಬದುಕನ್ನು ನಾವು ಪಡೆದೇವಿ ಅಂಥದೇ ಬದುಕನ್ನು ಅವರು ಪಡೆದಿದ್ರು. ಯಾವ ವಸ್ತುಗಳನ್ನು ನಾವಿಂದ ಬಳಸ್ತೇವೆ ಅಂಥದೇ ವಸ್ತುಗಳನ್ನು ಅವರು ಬಳಸ್ತಾ ಇದ್ರು. ಅದೇ ಅನ್ನ, ಅದೇ ನೀರ, ಅದೇ ಗಾಳಿ, ಅದೇ ಬೆಳಕ. ಅವರ ಜೀವನ ಭವ್ಯ. ನಾವು ನಮ್ಮ ಬದುಕನ್ನು ಹಾಗೆ ರೂಢಿಸಿಕೊಳ್ಳೋದು ಅದು ಮಹತ್ವದ್ದು. ಅಧ್ಯಾತ್ಮ ಇರೋದು ಬದುಕನ್ನು ರೂಪಿಸಿಕೊಳ್ಳೋದಕ್ಕಾಗಿ.
ಜ್ಞಾನವನ್ನು ಹೆಚ್ಚಿಸೋದಲ್ಲ, ಬದುಕನ್ನು ಅರಳಿಸೋ ಅಂಥ ಬದುಕಿಗೆ ಅವರ ಮಾತುಗಳು ಆಸರೆ, ಅವರ ಮಾತುಗಳು ಮಾರ್ಗದರ್ಶಿ. ಸುಮ್ಮನೆ ನೆನಪ ಮಾಡ್ಕೋಬೇಕಾದ ಏನು ಮಾತನಾಡಿದರು, ಎಂಥ ಸಣ್ಣ ಸಣ್ಣ ಸುಂದರ ಸುಂದರ ಮಾತುಗಳು. ಯಾವ ಮಾತುಗಳನ್ನು ಕೇಳಿದ್ರೆ ಮನಸ್ಸ ಉಲಿಬೇಕು, ನಲಿಬೇಕು. ಯಾವ ಮಾತನ್ನು ಕೇಳಿದರೆ ಮನಸ್ಸು ನೆಲಬಿಟ್ಟು ಆಕಾಶಕ್ಕೆ ಏರಬೇಕು. ಅಂಥ ಮಾತು ಬೇಕಲ್ಲ ಜೀವನದಲ್ಲಿ. ಬರೀ 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 ನಮ್ಮ ಸುತ್ತಮುತ್ತ ಇರುವ ಸಣ್ಣ ಪುಟ್ಟ ವಸ್ತುಗಳ ಮಧ್ಯದಲ್ಲಿ ಮನಸ್ಸು ವಿಕ್ಷಿಪ್ತಗೊಳಿಸಿಕೊಂಡಿರೋದಲ್ಲ. ಮನಸ್ಸು ಕ್ಷಿಪ್ತವಾಗಿರಬಾರದು, ಮನಸ್ಸು ವಿಕ್ಷಿಪ್ತವಾಗಿರಬಾರದು. ಮನಸ್ಸು ಪ್ರಶಾಂತ ಪ್ರಸಾದಿತ ಆಗಬೇಕು. ಅದಕ್ಕಾಗಿ ಒಂದಿಷ್ಟು ಸತ್ಸಂಗ. ಈಗೇನು ನಾವು ಮಾಡ್ತಾ ಇದ್ದೇವಲ್ಲ, ತಾವೆಲ್ಲರೂ ಕೂತು ಮಾಡ್ತಾ ಇದ್ದೀರಿ ಅಲ್ಲ, ಇದು ಸತ್ಸಂಗ. ಎಲ್ಲಿ ಕೂತ್ರೆ ಸತ್ಯದ ಭಾನ ಸ್ವಲ್ಪಿಲ್ಲ ಸ್ವಲ್ಪ ಆಗ್ತದೆ, ಅದು ಸತ್ಸಂಗ. ಎಲ್ಲಿ ಕೂತ್ರೆ ಮನಸ್ಸು ಒಂದಿಷ್ಟು ಹರುವಾಗ್ತದೆ, ಅದು ಸತ್ಸಂಗ ಹೇಳಿ. ಈಗ ಯಾವ ಭಾವನೆಗಳದಾವ? ಮನಸ್ಸು ತಿಳಿ 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 ಆಗ್ತದೆ. ಯಾವ ಆಸೆಗಳು ಮನಸ್ಸಿನಲ್ಲಿಲ್ಲ, ಯಾವ ಕನಸುಗಳು ಮನಸ್ಸಿನಲ್ಲಿಲ್ಲ, ಯಾವ ವ್ಯಾಮೋಹವೂ ಮನಸ್ಸನ್ನು ತುಂಬಿಕೊಂಡಿಲ್ಲ. ಸ್ವಲ್ಪ ಸ್ವಲ್ಪ ಬೆಳಗಿನ ಬೆಳಕ, ಆ ಬಳಿಕ ಬೆಳಕಿನ ಭಾವ ಸಾಕಲ್ಲ ಜೀವ. ಇದಕ್ಕೆ ಸತ್ಸಂಗ ಅಂತ. ಅಕ್ಕ ಮಹಾದೇವಿಯವರು ಬಹಳ ದೊಡ್ಡ ಅನುಭಾವಿಗಳು. ತಮ್ಮನ್ನೇ ತಾವು ದೇವನಿಗೆ ಅರ್ಪಿಸಿಕೊಂಡಂಥ ಶ್ರೇಷ್ಠ ವ್ಯಕ್ತಿ. ಮೊದಲ ಕ್ಷಣದಿಂದ ಕೊನೆಯ ಕ್ಷಣದವರೆಗೆ ಮೈ ಮಾಸಲಿಲ್ಲ, ಮನಸ್ಸು ಮಲಿನವಾಗಲಿಲ್ಲ. ಎಷ್ಟು ಸಮರ್ಪಣ ಇರಬೇಕು. ಹೀಗೆ ಏನು ಬಾಲತನದಲ್ಲಿ ಹೇಗೆ ಇದ್ರೋ ಕೊನೆ ಕ್ಷಣದವರೆಗೆ ಹಾಗೆ. ಇದೇ ಜಗತ್ತಿನಲ್ಲಿ ಬಾಳಿ ಬದುಕಿದವರು ಮನಸ್ಸನ್ನು ಹೊಲಸ ಮಾಡಿಕೊಳ್ಳಲಿಲ್ಲ. ಅದು ಅವರ ಅದ್ಭುತ ಸಾಧನೆ. ಮನಸ್ಸು ಆ ಕಡೆ ಈ ಕಡೆ ಹರಿಯಲೇ ಇಲ್ಲ. ಬರೀ ಚನ್ನ ಮಲ್ಲಿಕಾರ್ಜುನ. ಎಂಥ ಅದ್ಭುತ ಜೀವನ. ಏನಿಲ್ಲ, ಆದರೆ ಎಂಥ ಅದ್ಭುತ ಜೀವ. ಏನೇನೂ ಇಲ್ಲ. ಜಗತ್ತಿನಲ್ಲಿ ಒಂದು ವಸ್ತು ಅಂತಿರಲಿಲ್ಲ. ಇಷ್ಟು ನಿರ್ಲಿಪ್ತವಾಗಿ ಬದುಕಿದಂಥ ಅದ್ಭುತ ವ್ಯಕ್ತಿ. ಜಗತ್ತೇ ಆಶ್ಚರ್ಯ ಪಡಬೇಕು. ಹಾಗೆ ಯಾವ ವಸ್ತುವಿನ ಹಿಂದೂ ಮನಸ್ಸು ಹರಿಲಿಲ್ಲ. ರಾಜ್ಯ ಬಂತು ಹರಿಲಿಲ್ಲ, ರಾಜ ಬಂದ ಹರಿಲಿಲ್ಲ. ಮಾನ ಗೌರವ ಮರ್ಯಾದೆಗಳು ಎಲ್ಲವೂ ಬಂದು ಹರಿಲಿಲ್ಲ. ಸಂಪತ್ತು ಮನಸ್ಸನ್ನು ಕೆಡಿಸಲಿಲ್ಲ. ಎಂಥ ಪರಮ ವೈರಾಗ್ಯ ಬೇಕು. ಎಂಥವ್ರು ಒಬ್ಬರು ಅದಾರ ಒಂದು ದೇಶದಾಗ ಅಂದ್ರೆ ಆ ದೇಶ ಶ್ರೀಮಂತ.
ಅದಕ್ಕೆ ಶ್ರೀಮಂತ ಅಂತ. ಅಂಥ ಅಕ್ಕ ಮಹಾದೇವಿ ಮನಸ್ಸು ಯಾವ ಕಡೆನೂ ಹರಿಯದಂಗೆ ಬರೀ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ಅಂದ್ರೇನು? ಸುಂದರ ಸತ್ಯ, ಅದು ಚನ್ನಮಲ್ಲಿಕಾರ್ಜುನ. ಸತ್ಯಂ ಶಿವಂ ಸುಂದರಂ, ಅದು ಚನ್ನಮಲ್ಲಿಕಾರ್ಜುನ. ಚನ್ನ ಮಲ್ಲಿಕಾ ಅರ್ಜುನ. ಎಂಥ ಸುಂದರ ಶಬ್ದಗಳು. ಎಲ್ಲಿ ಹೊಲಸಿಲ್ಲ, ಎಲ್ಲಿ ಕುರೂಪ ಇಲ್ಲ, ಎಲ್ಲಿ ಅಸತ್ಯದ ಕತ್ತಲೆ ಇಲ್ಲ, ಅದು ಚನ್ನಮಲ್ಲಿಕಾರ್ಜುನ. ಎಂಥ ದೇವನತ್ತ ಮನಸ್ಸನ್ನು ಸದೈವ ಹರಿಸಿದಂಥ ಮಹಾವ್ಯಕ್ತಿ ಆ ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾರೆ. ಸಂಗದಿಂದಲ್ಲದೆ ಬೀಜ ಮೊಳೆದೋರದು, ಸಂಗದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಗದಿಂದಲ್ಲದೆ ದೇಹ ಉಂಟಾಗದು. ಹೌದಲ್ಲ ಹೇಳಿ, ಎಷ್ಟು ಚಲೋ ಮಾತು. ಸಂಗದಿಂದಲ್ಲದೆ ಯಾವುದೂ ಸಾಧ್ಯ ಇಲ್ಲ. ನಾನು ಶರಣರ ಸಂಘದಿಂದ, ದೇವನ ಸಂಘದಿಂದ ಪರಮ ಸುಖಿಯಾದೆ. ಇಲ್ಲೇನು ಎಂಥ ಭಾವ ಆ ವಚನದಲ್ಲಿ. ಒಂದೆರಡು ಮೂರು ಉದಾಹರಣೆ ಕೊಡ್ತಾರೆ, ಎಷ್ಟು ಚಲೋ ಅದಾವ. ಮಾಡಬೇಕು ಮನುಷ್ಯ, ಹೆಂಗೆ ಬದುಕಬೇಕು ಅಂದ್ರೆ ಪರಮ ಸುಖಿಯಾಗಿ ಬದುಕಬೇಕು. ಪರಮ ಸುಖಿಯಾಗಿ ಹಂಗೆ ಬದುಕಬೇಕು. ಬರೀ ಜೀವನ ಅಂದ್ರೆ ಇಟ್ ಈಸ್ ನಾಟ್ ಎ ಬ್ಯಾಟಲ್. ಅದು ಬರೀ ಹೋರಾಟ ಆಗಬಾರದು, ಅದು ಮಧುರ ಆಗಬೇಕು. ಜಗತ್ತಿನಲ್ಲಿ ಏನದ ಹೋರಾಡೋದಕ್ಕಾಗಿ? ಇದು ಅದ್ಭುತವಾದ ಜಗತ್ತ. ಇದು ಇಲ್ಲಿ ಅನುಭವಿಸೋದದ, ನಾಶ ಮಾಡೋದಲ್ಲ. ಅನುಭವಿಸೋದದ, ಕ್ಷಣಗಳನ್ನ ಹಾಳು ಮಾಡೋದಲ್ಲ. ಇಂಥ ಜೀವನ. ಆಕೆ ಹೇಳ್ತಾಳೆ, ಸಂಗದಿಂದಲ್ಲದೆ ಬೀಜ ಮೊಳೆದೋರದು. ಒಂದು ಬೀಜ, ಮಾವಿನ ಬೀಜ ಎಷ್ಟು ಇಟ್ರೆ, ಎಷ್ಟು ಕಾಲ ಇಟ್ರದು ಮೊಳಿತದೆ? ಎಂದಾದರೂ ಗಿಡ ಆಗ್ತದೇನು? ಎಲ್ಲರೇ ತಿಜೋರಿಯೊಳಗಿಟ್ರೆ ಅಥವಾ ಎಲ್ಲರೇ ಅದನ್ನು ಸುತ್ತಿ ಮಾಡಿ ಚೆನ್ನಾಗಿ ರಕ್ಷಿಸಿ ಇಟ್ಟರೆ ಏನು ಮೊಳೆದ ಗಿಡ ಆಗ್ತದೇನು? ಹೇಳಿ. ನೀವು ಬಂಗಾರದ ಪೆಟ್ಟಿಗೆಯೊಳಗಿಡಬಹುದು, ಬೆಳ್ಳಿ ಪೆಟ್ಟಿಗೆಯೊಳಗಿಡಬಹುದು, ಆದರೆ ಗಿಡ ಆಗೋದಿಲ್ಲ. ಅದು ಗಿಡ ಆಗಬೇಕಾಗಿದ್ರೆ ಸತ್ಸಂಗ ಬೇಕಾಗ್ತದೆ, ಸಂಘ ಬೇಕಾಗ್ತದೆ, ಮಣ್ಣಿನ ಸಂಘ ಬೇಕಾಗ್ತದೆ, ನೀರಿನ ಸಂಘ ಬೇಕಾಗ್ತದೆ. ಹೌದಲ್ಲ ಹೇಳಿ. ಒಂದು ಬೀಜನ್ನ, ಅದು ಅಂಥದ ಬೀಜ, ನನ್ನ ಅಲ್ಲೇ ಇಲ್ಲೇ ಇಟ್ಟರೆ ನಾನು ನಾನೇ, ನೀವು ನೀವೇ. ನನ್ನ ಒಳಗಿರುವ ವೈಭವ ಹೊರಗೆ ಬರಬೇಕಾದ್ರೆ ನೀನು ಒಂದಿಷ್ಟು ನನ್ನನ್ನ ಮಣ್ಣಿನ ಸಂಘದಲ್ಲಿರಿಸಿ. ನನ್ನ ಒಳಗಿಂದ ಬರ್ತದೆ ಮನುಷ್ಯನೇ, ನನ್ನ ಒಳಗೆ ಅದ್ಭುತ ಸಾಮರ್ಥ್ಯ ಅದೆ. ಬೀಜ, ಇಷ್ಟ ಬೀಜ ಹೇಳ್ತದೆ ಮನುಷ್ಯನಿಗೆ. ಯಾಕೆ ಇಡ್ತೀಯ ಹೇಳು? ಯಾಕೆ ಇಡ್ತಿ? ನನ್ನ ಒಳಗೆ ಏನೇನೋ ಅದ. ಎಷ್ಟು ಅದ್ಭುತದ ಅಂದ್ರೆ ನಿನ್ನ ಸಮೀಪದಲ್ಲಿ ಇರೋವರನ್ನ 100 ವರ್ಷಗಳ ಕಾಲ ರಕ್ಷಿಸುವ ಸಾಮರ್ಥ್ಯ ನನ್ನೊಳಗದ. ಅಂಥ ಹಣ್ಣುಗಳನ್ನು ಕೊಡಬಲ್ಲೆ. ಆದರೆ
ನನ್ನನ್ನು ಮಣ್ಣಿನ ಸಂಘದಲ್ಲಿರಿಸು. ಮಣ್ಣನ್ನ ಬಯಸ್ತದ, ಮಣ್ಣಿನ ಸಂಘದಲ್ಲಿರಿಸು. ನನ್ನನ್ನು ಪೀಠದ ಮೇಲೆ ಇರಿಸು ಅಂತ ಹೇಳಲಿಲ್ಲ, ನನ್ನನ್ನು ಕುರ್ಚಿಯಲ್ಲಿ ಕೂಡಿಸುವಂತ ಹೇಳಲಿಲ್ಲ, ಜಗಲಿಯ ಮೇಲಿಟ್ಟು ಪೂಜಿಸುವಂತ ಹೇಳಲಿಲ್ಲ. ಬೀಜ ಹೇಳ್ತದೆ, ನೆಲದಲ್ಲಿ ನನ್ನನ್ನು ಇಡು, ನೋಡು ನಾನು ಹೇಗೆ ಚಿಗಿತೆ. ಸಂಘದಿಂದಲ್ಲದೆ, ಮಣ್ಣು ನೀರಿನ ಸಂಘ ಇಲ್ಲ, ಮೊಳೆದೋರದು ಬೀಜ. ಬೀಜ ಹೊರಗೆ ಮೊಳೆದೋರದು, ಒಳಗಿರುವ ಗಿಡ ಹೊರಗೆ ಬರೋದಿಲ್ಲ, ಬೆಳೆಯೋದು ಇಲ್ಲ, ವೃಕ್ಷವಾಗೋದು ಇಲ್ಲ, ಹಣ್ಣುಗಳನ್ನು ಕೊಡೋದು ಇಲ್ಲ, ಸಾವಿರ ಸಾವಿರ ಪಕ್ಷಿಗಳಿಗೆ ಆಸರೆ ನೀಡೋದು ಇಲ್ಲ. ಅಂಥ ಸಂಘ, ಸಂಘದ ಮಹತ್ವ ಎಷ್ಟದ. ಒಕ್ಕಲಿಗೆ ಏನು ಮಾಡ್ತಾನ? ಬೀಜ ಮನೆಯಾಗಿಡೋದಿಲ್ಲ, ಮಣ್ಣಿನ ಸಂಘದಲ್ಲಿಡ್ತಾನ. ಆ ಬಳಿಕ ಬೀಜ ಮೊಳೆದೋರ್ತದೆ, ಪೈರಾಗ್ತದೆ, ಕಾಳಾಗ್ತದೆ, ಜನರ ಜೀವನವನ್ನು ರಕ್ಷಿಸ್ತದೆ. ಮಣ್ಣು, ಮಣ್ಣಿನ ಸಂಘ, ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಎಷ್ಟು ಚಲೋ ಅಕ್ಕ ಮಹಾದೇವಿಯವರು ಹೇಳೋ ಮಾತು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಅಗ್ನಿ ಹುಟ್ಟಬೇಕಾದರೆ ಕಟ್ಟಿಗಳ ಸಂಘ ಬೇಕಾಗ್ತದೆ. ಬೇಡೇನು? ಎರಡು ತಂತಿಗಳ ಸಂಘ ಬೇಕು, ನೆಗೆಟಿವ್ ಪಾಸಿಟಿವ್. ಎರಡು ಕಟ್ಟಿಗಳನ್ನು ತಿಕ್ಕಬೇಕಾಗ್ತದೆ, ಎರಡು ಕಲ್ಲುಗಳನ್ನು ತಿಕ್ಕಬೇಕಾಗ್ತದೆ. ಒಳಗಿನಿಂದ ಅಗ್ನಿ ಹುಟ್ಟುತ್ತದೆ. ಒಂದೇ ಇದರಿಂದ ಆಗೋದಿಲ್ಲ, ಒಂದರಿಂದ ಆಗೋದಿಲ್ಲ. ಎರಡು ವಸ್ತುಗಳೇ ಬೇಕು. ಕಡ್ಡಿ ಹಿಂಗೆ ಕೊರಿತೇವಿ, ಬರೇ ಕಡ್ಡಿಯಿಂದ ಆಗೋದಿಲ್ಲ. ಅದಕ್ಕೆ ಘರ್ಷಣೆ ಬೇಕಾಗ್ತದೆ, ಸಂಘ ಬೇಕಾಗ್ತದೆ. ಅದು ಹೇಳ್ದದ, ನನ್ನೊಳಗೆ ಬೆಳಕದೆ, ಇನ್ನೊಂದಿಷ್ಟು ಸಂಘ ಕೊಡು ನನಗೆ, ಅಗ್ನಿಯನ್ನ ನಿರ್ಮಾಣ ಮಾಡ್ತೇನೆ, ಬೆಳಕನ್ನ ಕೊಡ್ತೇನೆ, ಕಾವನ್ನ ಕೊಡ್ತೇನೆ, ಒಂದಿಷ್ಟು ಕೊಡು. ಸಂಘ ಎಷ್ಟು ಅದ್ಭುತದ. ಸಂಘದಿಂದಲ್ಲದೆ ದೇಹ ಉಂಟಾಗದು. ದೇಹ, ಮನುಷ್ಯನ ದೇಹ ಎಷ್ಟು ಚೆನ್ನಾಗಿದೆ. ಇದು ಸಂಘ ಇಲ್ಲ, ಇದು ದೇಹ ಆಗೋದಿಲ್ಲ. ಎದರ ಸಂಘ ಬೇಕಾಗ್ತದೆ? ಪಂಚಭೂತಗಳ ಸಂಘ ಬೇಕಾಗ್ತದೆ. ಮಣ್ಣ, ನೀರ, ಗಾಳಿ, ಬೆಳಕ, ಆಕಾಶ ಎಲ್ಲವೂ ಕೂಡ್ತು ಅಂದ್ರೆ, ಪಂಚಭೂತಗಳು ಕೂಡ್ದು ಅಂದ್ರೆ ಇದೊಂದು ದೇಹ ನಿರ್ಮಾಣ ಆಗ್ತದೆ. ಎಂಥ ದರ್ಶನ ಹೇಳಿ. ಇಲ್ಲ ಇಲ್ಲ, ಬರೇ ಮಣ್ಣ, ಬರೇ ನೀರ, ಬೇರೆ ಬೇರೆ ದೇಹ ಆಗೋದಿಲ್ಲ. ಪಂಚಭೂತ ಘಟಿತ ದೇಹ. ಇದೆಲ್ಲ ವಿಶ್ವದ ವಸ್ತುಗಳು ಕೂಡಿದಾಗ ಒಂದು ದೇಹ ನಿರ್ಮಾಣ ಆಗ್ತದೆ. ಎಲ್ಲ ಅಷ್ಟೇ. ಇದೊಂದು ಟೇಬಲ್ ವಸ್ತು ಕೂಡಿದಾಗ ಏನೇನು ಅದ, ಎಲ್ಲ ವಸ್ತುಗಳು ಕೂಡಿದಾಗ ಸಂಘ ಎಷ್ಟು ಮಹತ್ವ. ಸಂಘದಿಂದ ಎಲ್ಲ ವಸ್ತುಗಳು ಇದರ ಬರ್ತಾವ. ಬೇಕಾದ ವಸ್ತು ತಗೊಳ್ಳಿ, ಆ ವಸ್ತುವಿಗೆ ಸಂಘ ಬೇಕಾಗ್ತದೆ. ಸಂಘ ಬೇಕು. ಈಗ ಜ್ಞಾನ ಅಂತದೆ, ಸಂಘ ಬೇಕು. ಕಣ್ಣ, ಹೂವ ಕೂಡದೆ ಇದ್ರೆ ಸೌಂದರ್ಯದ ಜ್ಞಾನ ಎಲ್ಲಿ ಆಗ್ತದೆ ಮನುಷ್ಯಾಗ ಹೇಳಿ? ಶಬ್ದಗಳೇ ಇಲ್ಲ ಆದರೆ ಜ್ಞಾನ ಎಲ್ಲಿ ಆಗ್ತದೆ? ಎಲ್ಲವೂ ಸಂಘದ ಮ್ಯಾಗ ಅವಲಂಬಿಸಿ. ಎಷ್ಟು ಚಲೋ ಮಾತು ಹೇಳ್ತಾರೆ ಅಕ್ಕ ಮಹಾದೇವಿ.
ಸಂಘದಿಂದಲ್ಲದೆ ಯಾವುದೂ ಸಿದ್ಧಿಸೋದಿಲ್ಲ. ಆದ್ದರಿಂದ ಎಂಥವರ ಸಂಘ ಮಾಡಬೇಕು, ಎಂಥದರ ಸಂಘ ಮಾಡಬೇಕು, ಆವಾಗ ನಮ್ಮ ಜೀವನ ಏನಾಗ್ತದೆ? ಪರಮ ಸುಖಿ ಆಗ್ತದೆ, ಪರಮ ಸೌಖ್ಯ ಅನುಭವಿಸ್ತೇವೆ. ಪರಮ ಸೌಖ್ಯ ಯಾವಾಗ? ಸಂಘ ಮಾಡಿದಾಗ. ಎರಡು ಸಂಘ, ಒಂದು ತಿಳಿದವರ ಸಂಘ, ಒಂದು ಯಾವ ವಸ್ತುವನ್ನು ತಿಳಿತೇವೆ ಅದರ ಭಾನ. ನಾಳೆ ಬರ್ರಿ. ನಮಸ್ಕಾರ.